ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕುಟುಂಬದಲ್ಲಿ ಅಪ್ಪ ಗಳಿಸಿದ ಆಸ್ತಿ ಇರ್ತದೆ. ಅಪ್ಪ ಗಳಿಸಿದ ಆಸ್ತಿಯನ್ನ ದ್ವಿಗುಣ ಮಾಡೋನು ಶಾಣೆ ಮಗನೋ, ಅದನ್ನ ಬೇರೆಯವ್ರಿಗೆ ಕೊಟ್ಟು ಹಾಳು ಮಾಡೋನು ಶಾಣೆ ಮಗನೋ ಅನ್ನೋದನ್ನು ಯೋಚನೆ ಮಾಡಿ. ಈಗ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಇದು ಹುಚ್ಚು ಮಕ್ಕಳ ಸರ್ಕಾರ. ಇದು ಹುಚ್ಚು ಮಕ್ಕಳ ಸರ್ಕಾರ ಇದು. ಹೀಗಾಗಿ ಕರ್ನಾಟಕದ ಖಜಾನೆಯನ್ನು ಸಂಪೂರ್ಣ ಖಾಲಿ ಮಾಡ್ತಕ್ಕಂಥ ಕೆಲಸ ಇವರೇನು 1 ವರ್ಷದಲ್ಲಿ ಮಾಡಿದ್ದಾರೆ. ಇವತ್ತು ಸರ್ಕಾರಿ ನೌಕರರಿಗೆ ಕೂಡ ಸಂಬಳ ಕೊಡದೇ ಇರತಕ್ಕಂಥ ಸ್ಥಿತಿ ಇವತ್ತೇನು ನಿರ್ಮಾಣ ಆಗಿದೆ. ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಕಾಂಗ್ರೆಸ್ ಸರ್ಕಾರ ಇರೋದಿಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ. ಖಂಡಿತವಾಗಲೂ ಕೂಡ ಮತ್ತೆ ವಿಧಾನಸಭೆಗೆ ಚುನಾವಣೆ ಆಗ್ತದೆ. ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಈಗಾಗಲೇ ಅವ್ರ ಮಧ್ಯೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರ ಮಧ್ಯೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಾದಾಟ ನಡೆದಿರ್ತಕ್ಕಂಥದ್ದು ಜಗಜ್ಜಾಹಿರ. ಇದು ಎಲ್ಲ ಮನೆ ಮಾತಾಗಿರ್ತಕ್ಕಂಥದ್ದು. ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಅದು ಬೀದಿ ರಂಪಾಟ ಆಗುತ್ತೆ, ಹಾದಿ ರಂಪಾಟ ಆಗುತ್ತೆ, ಕಾಂಗ್ರೆಸ್ ಪಕ್ಷ ಹೋಳಾಗುತ್ತೆ, ಸರ್ಕಾರ ಹೋಗ್ತದೆ, ಮತ್ತೆ ಚುನಾವಣೆ ನಡೀತದೆ ವಿಧಾನಸಭೆಗೆ. ಖಂಡಿತವಾಗಲೂ ಭಾರತೀಯ ಜನತಾ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತೇವೆ.